ಇಲ್ಲಿ ಪ್ರಾತಿನಿಧಿಕವಾಗಿ ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಹಾಗೂ ಸರಸಮ್ಮನ ಸಮಾಧಿ ಕಾದಂಬರಿಗಳನ್ನು, ವ್ಯಾಸರಾಯ ಬಲ್ಲಾಳರ ಕೆಲವು ಕಾದಂಬರಿಗಳನ್ನು ಪುರುಷರು ಸ್ತ್ರೀಲೋಕವನ್ನು ಗ್ರಹಿಸಿರುವ ಮಾದರಿಯಾಗಿ ಆಯ್ದುಕೊಳ್ಳಲಾಗಿದೆ. ಹಾಗೆಯೇ ತ್ರಿವೇಣಿ ಹಾಗೂ ಅನುಪಮ ನಿರಂಜನ ಅವರ ಕೆಲವು ಕೃತಿಗಳನ್ನು ಮಹಿಳೆಯರ ಗ್ರಹಿಕೆಯ ಸ್ವರೂಪವನ್ನು ಗುರುತಿಸಲು ಬಳಸಲಾಗಿದೆ. ಸ್ತ್ರೀವಾದಿ ಚಿಂತನೆ ಹಾಗೂ ಚರ್ಚೆಗಳಲ್ಲಿ ಮಹಿಳಾ ವಿಷಯಗಳನ್ನು ಮತ್ತು ಆ ಕುರಿತ ಪ್ರಶ್ನೆಗಳನ್ನು ಗಂಭೀರವಾದ ವಿಷಯಗಳೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಈ ಹಿನ್ನೆಲೆಯ ಕೃತಿಗಳನ್ನೇ ಇಲ್ಲಿ ಆಯ್ದುಕೊಳ್ಳಲಾಗಿದೆ. ಇಲ್ಲಿನ ಚರ್ಚೆಗಳಲ್ಲಿ ಮುಖ್ಯವಾಗಿ ವಿವಾಹ, ಕುಟುಂಬ ಹಾಗೂ ವ್ಯಕ್ತಿತ್ವಗಳನ್ನು ಕೇಂದ್ರವಾಗಿ ಇರಿಸಿಕೊಳ್ಳಲಾಗಿದೆ ಮತ್ತು ಈ ಸಂದರ್ಭಗಳಲ್ಲಿನ ಗಂಡು ಮತ್ತು ಹೆಣ್ಣುಗಳ ಸಂಬಂಧಗಳ ಸ್ವರೂಪವನ್ನು ಕೃತಿಯು ಹೇಗೆ ಗ್ರಹಿಸಿದೆ ಎಂಬುದನ್ನು ಗುರುತಿಸಲು ಪ್ರಯತ್ನಿಸಲಾಗಿದೆ. ಈ ಸ್ತ್ರೀವಾದಿ ವಿವೇಚನೆಯಲ್ಲಿ ಸ್ತ್ರೀ ಕೇಂದ್ರಿತ ಆಯಾಮಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ ಎಂಬುದು ಸಹಜವೇ. ಈ ಸಾಮಾಜಿಕ ಸಂದರ್ಭಗಳನ್ನು ಸಾಹಿತ್ಯ ಚಿಂತನೆಯು ಪರಿಭಾವಿಸಿರುವ ಬಗೆ ಅತ್ಯಂತ ಕುತೂಹಲಕಾರಿಯಾಗಿದೆ. ಈ ಸಂಸ್ಕೃತಿಯಲ್ಲಿ ಎಲ್ಲ ಬಗೆಯ ಜಿಜ್ಞಾಸೆಗಳಲ್ಲೂ ಪುರುಷ ಕೇಂದ್ರಿತ ಚರ್ಚೆಗಳು ಬೆಳೆಯುವುದೇ ರೂಢಿ. ಸಾಹಿತ್ಯ ಚಿಂತನೆಯಲ್ಲಿಯೂ ಇದು ಹೀಗೆಯೇ ಆಗುವುದು. ಸ್ತ್ರೀ ಕೇಂದ್ರಿತ ಎಂದರೂ ಅದು ಪುರುಷ ಚಿಂತನೆಯನ್ನು ಅನುಸರಿಸಿ ವಸ್ತುನಿಷ್ಠವಾಗಿರುವುದೇ ಹೆಚ್ಚು. ಪುರುಷ ಸಾಹಿತ್ಯದಲ್ಲಂತೂ ಇದು ಎದ್ದು ಕಾಣುತ್ತದೆ. ಹಾಗೆಂದು ಮಹಿಳಾ ಸಾಹಿತ್ಯದಲ್ಲಿ ಇದು ಭಿನ್ನಗುಣದ್ದಾಗುತ್ತದೆ ಎಂದೇನೂ ಅಲ್ಲ. ಏಕೆಂದರೆ ಲೇಖಕಿಯರ ಬರಹಗಳು ಪುರುಷ ಮಾದರಿಯನ್ನೇ ಅನುಸರಿಸುವ ಘಟ್ಟದ್ದಾದರೆ ಅವೂ ಕೂಡ ವಸ್ತುನಿಷ್ಠತೆ, ತರ್ಕಶುದ್ಧತೆ ಎಂಬ ಬೌದ್ಧಿಕ ಕ್ರಮಗಳನ್ನೇ ಪಾಲಿಸುತ್ತವೆ. ಅನುಕರಣೆಯ ಕಾಲದಿಂದ ಹೊರಬರುವ ಹಾದಿಗಳನ್ನು ಕಂಡುಕೊಂಡ ಅಸ್ಮಿತೆಯ ಹಂತದಲ್ಲಿ ಇರುವ ಲೇಖಕಿಯರು ಮಹಿಳಾ ವಿಷಯಗಳನ್ನು ವಿಭಿನ್ನ ರೀತಿಯ ಚರ್ಚೆಗಳಿಗೆ ಗುರಿ ಮಾಡಿದ್ದಾರೆ. ಈ ಮಾತನ್ನು ಪುರುಷ ಸಾಹಿತ್ಯದ ಮಾತಿಗೆ ಅಷ್ಟು ಖಚಿತವಾಗಿ ಹೇಳುವುದು ಕಷ್ಟ. ಏಕೆಂದರೆ ಅವರ ಅಸ್ಮಿತೆಯ ಬಗ್ಗೆ ಅವರಿಗೆ ಪ್ರಶ್ನೆಗಳು ಬರುವುದು ಸುಲಭದ ಮಾತಲ್ಲ. ಈ ಮಾತುಗಳಿಗೆ ಉದಾಹರಣೆಯಾಗಿ ಮಾತ್ರವೇ ಇಲ್ಲಿ ಪುರುಷ ಸಾಹಿತ್ಯದಿಂದ ಇಬ್ಬರು ಹಾಗೂ ಮಹಿಳಾ ಸಾಹಿತ್ಯದಿಂದ ಇಬ್ಬರು ಸಾಹಿತಿಗಳ ಕೃತಿಗಳನ್ನು ಗಮನಿಸಲಾಗಿದೆ. ಮೊದಲು ಶಿವರಾಮ ಕಾರಂತ. ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ಗಂಡು ಹೆಣ್ಣಿನ ಸಂಬಂಧಗಳನ್ನು, ವಿಶೇಷವಾಗಿ ವಿವಾಹ ಮತ್ತು ದಾಂಪತ್ಯಗಳ ಸುತ್ತ ಸುಳಿಯುತ್ತಲೇ ಶೋಧಿಸಿದ್ದಾರೆ. ಪ್ರಸ್ತುತದ ಸ್ತ್ರೀವಾದಿ ಚಿಂತನೆಗಳು ಎತ್ತುತ್ತಿರುವ ಹಲವು ಮುಖ್ಯ ಪ್ರಶ್ನೆಗಳನ್ನು ಶಿವರಾಮ ಕಾರಂತರು ಎಷ್ಟೋ ಹಿಂದೆಯೇ ಎತ್ತಿದ್ದಾರೆ. ಮಹಿಳೆಯ ಬದುಕಿನ ಸಾರ್ಥಕತೆಯನ್ನು ಕುರಿತು ಚಿಂತಿಸುವಾಗ ಮಾತ್ರ ಅವರು ಪರಸ್ಪರ ವಿರೋಧದ್ದು ಎನಿಸಬಹುದಾದ ಎರಡು ಮಾದರಿಗಳನ್ನು ಕಾಣಿಸಿದ್ದಾರೆ. ಮರಳಿ ಮಣ್ಣಿಗೆ ಕಾದಂಬರಿಯಲ್ಲಿ ಮಹಿಳೆಯ ತ್ಯಾಗಮಯ, ಸಹನಶೀಲ, ಧಾರಣಾರೂಪಿ ಮಾದರಿಯನ್ನು ಹೆಣ್ಣಿನ ಸಾರ್ಥಕತೆಯಾಗಿ ಗ್ರಹಿಸಲಾಗಿದೆ. ಆದರೆ ಈ ಮಾದರಿಯು ಆ ಹೆಣ್ಣಿಗೆ ಮಾತ್ರ ಬದುಕಿನ ಗತಿಯನ್ನು ತೋರಿಸುತ್ತಿಲ್ಲ. ಹಾಗಾದರೆ ಅವಳ ಈ ಸಾರ್ಥಕತೆಯ ಗುಣ ಯಾರಿಗಾಗಿ? ಈ ಸಾರ್ಥಕತೆಯು ಕುಟುಂಬವನ್ನು ಛಿದ್ರವಾಗದಂತೆ ಹಿಡಿದಿಡುವ, ಪುರುಷನ ಅಕ್ಷಮ್ಯ ಅಪರಾಧಗಳ ಕಾರಣವಾಗಿ ನಿರ್ಗತಿಕ ಹಾಗೂ ಅರಕ್ಷಿತ ಸಂದರ್ಭಗಳಲ್ಲಿ ಸಿಲುಕುವ ಸಂತಾನದ ರಕ್ಷಣೆಯ ಹೊಣೆಯನ್ನು ಹೊರುವ ಶಕ್ತಿಯಾಗಿ ಅವಳನ್ನು ಹಿಡಿದು ನಿಲ್ಲಿಸುತ್ತದೆ. ಮರಳಿ ಮಣ್ಣಿಗೆ ಕಾದಂಬರಿಯು ಮೇಲುನೋಟಕ್ಕೆ 3 ತಲೆಮಾರುಗಳ ಗಂಡಸರ ಕಥೆಯನ್ನು ವಸ್ತುವಾಗಿ ಆಯ್ದುಕೊಂಡಂತೆ ಕಾಣುತ್ತದೆ. ಆದರೆ ಆ 3 ಗಂಡಸರೂ ತಮ್ಮ ತಮ್ಮ ಬದುಕುಗಳನ್ನು ಸ್ವೇಚ್ಛೆಯ ಪ್ರಯೋಗಗಳಿಗೆ ಒಡ್ಡಿದವರೇ ಆಗಿದ್ದಾರೆ. ಅವರ ಈ ಎಲ್ಲ ಪ್ರಯೋಗಗಳಲ್ಲೂ ಅಲ್ಲಿನ ಹೆಂಗಸರು ಮೂಕ ಬಲಿಗಳು. ಇದಿಷ್ಟು ಕತೆ ಎನ್ನುವುದಾದರೆ,
ಕಣ್ಣೀರ ಕೋಡಿ ಹರಿಸಿ ಈ ಪಾತ್ರಗಳು ಕರುಣೆ ಅನುಕಂಪಗಳಲ್ಲಿ ಕೊಚ್ಚಿ ಹೋಗುವಂತೆ ಆಗುತ್ತದೆ ಅಷ್ಟೆ. ಆದರೆ ಕಾರಂತರ ಈ ಹೆಣ್ಣುಗಳು ಅಂತಹ ಕನಿಕರವನ್ನು ನಿರಾಕರಿಸುತ್ತಾರೆ. ಭೌತಿಕವಾಗಿ ಅವರು ನಿರ್ಗತಿಕರೇ ಇರಬಹುದು, ಆದರೆ ಗಂಡಸರ ಸ್ವೇಚ್ಛೆಯನ್ನು ಸಹಿಸಿ ಬದುಕುತ್ತಾರೆ, ಕುಟುಂಬವನ್ನು ರಕ್ಷಿಸುತ್ತಾರೆ. ಆದರೆ ಅವರ ಬದುಕು ಪಡೆದದ್ದು ಏನು? ವ್ಯವಸ್ಥೆಯ ಶಾಂತಿಯುತ ನಿರ್ವಹಣೆಗೆ ಹೆಣ್ಣಿನ ತ್ಯಾಗದ ಈ ಮಾದರಿಯ ಅಗತ್ಯವಿದೆ ಎಂಬುದು ಕಾರಂತರ ಗ್ರಹಿಕೆಯಾಗಿದೆ. ಏಕೆಂದರೆ ಇಂತಹ ನಿರ್ವಹಣೆಗೆ ಗಂಡಸು ಎಂದೂ ಹೆಗಲು ಕೊಡುವುದಿಲ್ಲ. ಕಾರಂತರ ಅನೇಕ ಕಾದಂಬರಿಗಳಲ್ಲಿ ಹೆಣ್ಣಿನ ಈ ಧಾರಣಾ ಸಾಮರ್ಥ್ಯವನ್ನು ಕುರಿತ ಗಾಢ ವಿಶ್ವಾಸ ವ್ಯಕ್ತವಾಗಿದೆ. ಗಂಡಸು ಸಾಮಾಜಿಕವಾಗಿ ಯಾವುದೇ ಹೊಣೆಯನ್ನು ನಿರ್ವಹಿಸದೆಯೂ ಯಜಮಾನಿಕೆಯನ್ನು ಮೆರೆಯುವ ಸ್ವಕೇಂದ್ರಿತ ಚಿಂತನೆಯವನು ಎಂಬುದನ್ನು ಅಷ್ಟೇ ಖಚಿತವಾಗಿ ಅವರು ಹೇಳಿದ್ದಾರೆ. ಇದಿಷ್ಟು ಸಂಗತಿಗಳು ಸಾಮಾಜಿಕ ವಾಸ್ತವದ ವಿವರಗಳು ಮತ್ತು ಕಾರಂತರು ಆ ಕುರಿತ ಅಸಮ್ಮತಿಯನ್ನು ವ್ಯಕ್ತ ಮಾಡಿದ್ದಾರೆ. ಅಂದರೆ ಶಿವರಾಮ ಕಾರಂತರು ಸ್ತ್ರೀ ವ್ಯಕ್ತಿತ್ವವನ್ನು ಗೌರವಿಸುತ್ತಾರೆ ಎಂಬುದರಲ್ಲಿ ಅನುಮಾನವೇನೂ ಇಲ್ಲ, ಅದೂ ಸರಿಯೇ. ಆದರೆ ಹೆಣ್ಣು ತನ್ನ ತ್ಯಾಗ, ಸಹನೆ ಹಾಗೂ ಧಾರಣಾಶಕ್ತಿಗಳಿಂದ ಪುರುಷನನ್ನು ಮತ್ತು ಈ ಸಮಾಜವನ್ನು ಆಧರಿಸಿ ಹಿಡಿಯುವ ಶಕ್ತಳು ಎಂಬುದನ್ನು ವೈಭವೀಕರಿಸುವುದು ಸಾಮಾಜಿಕ ರೂಢಿಯ ಸ್ಥಿರ ಮಾದರಿಯನ್ನೇ ಎತ್ತಿ ಹಿಡಿದು ಸಮರ್ಥಿಸುತ್ತಿದ್ದಾರೆ ಎಂಬಂತಿದೆ. ಗಂಡಸು ಜವಾಬ್ದಾರಿಯನ್ನು ಹೊರುವುದಿಲ್ಲ ಎಂಬುದು ಅಂತಿಮವಾಗಿ ಅವನಿಗೆ ರಿಯಾಯಿತಿಯಾಗಿಯೂ ಬಿಡುಗಡೆಯಾಗಿಯೂ ಪರಿಗಣಿತವಾದರೆ ಅವನು ಇನ್ನಷ್ಟು ನಿರಾಳವಾಗಿ ಎಲ್ಲವನ್ನು ಹೆಂಗಸಿನ ಮೇಲೆ ಹೊರಿಸಿಬಿಡುತ್ತಾನೆ ಅಷ್ಟೇ. ಕಾರಂತರು ಹೆಣ್ಣನ್ನು 2 ನೆಲೆಗಳಲ್ಲಿ ಚಿತ್ರಿಸಿದ್ದಾರೆ. ಮೊದಲನೆಯದು, ಸಮುದಾಯದ ಒಂದು ಭಾಗವಾಗಿ ಮಾತ್ರವೇ ಅವಳನ್ನು ಪರಿಗಣಿಸಿದಾಗ ಕಾರಂತರು ಅವಳ ಧಾರಣಾಶಕ್ತಿಯು ಸಮುದಾಯಕ್ಕೆ ಆಧಾರವಾಗಿ ನಿಲ್ಲಬೇಕು ಎನ್ನುತ್ತಾರೆ. ಸ್ವತಃ ಅವಳು ಎಂಥದೇ ನಿರ್ಗತಿಕ ಸ್ಥಿತಿಯನ್ನು ತಲುಪಿದರೂ ನಿರುದ್ವಿಗ್ನರಂತೆ ಕಾಣುತ್ತಾರೆ. ಅವರ ಸರಸ್ವತಿ, ಪಾರ್ವತಿ, ನಾಗವೇಣಿಯರು ತಮ್ಮ ಸರ್ವಸ್ವವನ್ನು ಕಳೆದುಕೊಂಡು ನಿಲ್ಲುವುದನ್ನು ವೈಭವೀಕರಿಸಿ ಅದೇ ಅವರ ಆತ್ಮೋನ್ನತಿಯ ಹಾದಿ ಎಂಬಂತೆ ಕಾಣಿಸುತ್ತಾರೆ. ಎರಡನೇದು, ಇದೇ ಕಾರಂತರು ಹೆಣ್ಣಿನ ವ್ಯಕ್ತಿತ್ವ ವಿಕಸನದ ಶೋಧಕ್ಕೆ ಇಳಿದಾಗ ಅವರ ಸ್ತ್ರೀ ಪಾತ್ರಗಳು ವ್ಯವಸ್ಥೆಯು ಒಡ್ಡುವ ಪ್ರತಿಯೊಂದು ತಡೆಯನ್ನೂ ತಮ್ಮದೇ ರೀತಿಯಲ್ಲಿ ಪ್ರತಿಭಟಿಸುತ್ತವೆ, ತಮ್ಮತನವನ್ನು ಸಾಧಿಸುತ್ತವೆ. ಆದರೆ ಆಗಲೂ ಈ ಗಳಿಕೆಗಾಗಿ ಹೆಣ್ಣು ಸಾಮಾಜಿಕ ಸಂಬಂಧವನ್ನೇ ಕಳೆದುಕೊಳ್ಳುವ ತ್ಯಾಗಕ್ಕೆ ಸಿದ್ಧಳಾಗಬೇಕಾಗುತ್ತದೆ. ತನ್ನತನವನ್ನೇ ಒತ್ತೆ ಇಟ್ಟು ಸಮುದಾಯದ ಧಾರಣಾಶಕ್ತಿಯಾಗಿ ನಿಲ್ಲುವ ಸಂದರ್ಭದಲ್ಲೇ ಆಗಲಿ, ಈ ಸಮುದಾಯದ ಸಂಬಂಧಗಳನ್ನೇ ಬದಿಗೆ ಸರಿಸಿಟ್ಟು ತನ್ನತನವನ್ನು ಕಾಯ್ದುಕೊಳ್ಳುವ ಸಾಧನೆಯಲ್ಲೇ ಆಗಲಿ, ಹೆಣ್ಣಿಗೆ ಬವಣೆಯಲ್ಲದೆ ಮತ್ತೇನೂ ಲಭಿಸುವುದಿಲ್ಲ. ಸ್ತ್ರೀಲೋಕದ ವಾಸ್ತವದ ಈ 2 ಮಾದರಿಗಳನ್ನು ಕಾರಂತರ ಕಾದಂಬರಿಗಳು ಹಿಡಿದಿಟ್ಟಿವೆ. ಕಾರಂತರ ಮರಳಿ ಮಣ್ಣಿಗೆಯ ಹೆಂಗಸರು. ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯು ತನ್ನೊಳಗೆ ಒಂದು ಸ್ವಯಂಪೂರ್ಣ ಜಗತ್ತನ್ನು ಹೊಂದಿದೆ. ಜನನ, ಮರಣ, ಮದುವೆ, ಜಾತ್ರೆಗಳು ಎಂಬ ಒಂದು ಜಗತ್ತು, ಸಮುದ್ರ, ಬೇಸಿಗೆ, ಕಾಯಿಲೆ, ಕಸಾಲೆಗಳಂತಹ ನಿಸರ್ಗ ವ್ಯಾಪಾರಗಳೊಡನೆ ಜೈವಿಕ ಸಂಬಂಧಗಳನ್ನು ಕಲ್ಪಿಸುವ ವಿಧಾನವೂ ಇಲ್ಲಿದೆ. ಹಿರಿಯ ತಲೆಮಾರಿನ ರಾಮ ಐತಾಳರಿಂದ ಮೊದಲುಗೊಂಡ ಇಲ್ಲಿನ ಕತೆ ಅವರ ಮಗ ಲಚ್ಚ ಐತಾಳ, ಮೊಮ್ಮಗ ರಾಮ ಐತಾಳನಲ್ಲಿ ನಿಲ್ಲುವಾಗ 3 ತಲೆಮಾರುಗಳ ಕಥೆಯಾಯಿತು ಎಂದು ಒಂದು ಲೆಕ್ಕ. ತಲೆಮಾರು ಎಂದರೆ ಗಂಡು ಮಕ್ಕಳಲ್ಲಿ ಹರಿದು ಬೆಳೆಯುವ ವಂಶ
ಎಂಬ ಸಾಂಪ್ರದಾಯಿಕ ಅರ್ಥದಲ್ಲಿ. ಆದರೆ ನಿಜವಾಗಿ ಈ ತಲೆಮಾರುಗಳನ್ನು ಕಾಯುವ ಶಕ್ತಿ ಯಾವುದು? ಮನೆ ಹಾಗೂ ಕುಟುಂಬಗಳು ಸುಭದ್ರವಾಗಿ ಇರಬೇಕೆಂದರೆ ಅದಕ್ಕೆ ಹಿನ್ನೆಲೆಯಾಗಿ ಇರುವ ಕೇಂದ್ರ ಶಕ್ತಿ ಯಾವುದು? ಈ ಶಕ್ತಿ ಕೇಂದ್ರದ ಕಾರ್ಯವಿಧಾನ ಹಾಗೂ ಮೂಲಾಂಶ ಯಾವುದು ಎಂಬುದರ ಶೋಧಕ್ಕೆ ತೊಡಗಿದರೆ ತಲೆಮಾರುಗಳನ್ನು ನಡೆಸುವ ಶಕ್ತಿ ಗಂಡಿನದಲ್ಲ, ಹೆಣ್ಣಿನದು ಎಂಬ ಉತ್ತರವೇ ದೊರೆತೀತು. ಏಕೆಂದರೆ ಮಹಿಳೆಯು ಈ ಕಾರ್ಯವಿಧಾನದಲ್ಲಿ ತೊಡಗಿಕೊಳ್ಳಲಿಲ್ಲ ಎಂದರೆ ಕುಟುಂಬಗತಿಯ ಕಾರ್ಯವಿಧಾನಕ್ಕೆ ಧಕ್ಕೆ ಒದಗುತ್ತದೆ ಮತ್ತು ಆ ಕ್ಷಣಕ್ಕೇನೆ ಈ ರಚನೆಗಳು ವಿಚ್ಛಿದ್ರಗೊಳ್ಳುವ ಅಪಾಯಗಳಿಗೆ ತುತ್ತಾಗುತ್ತವೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಸಮಾಜ ಮತ್ತು ಸಮುದಾಯಗಳೊಂದಿಗಿನ ಮಹಿಳೆಯ ಸಂಬಂಧವು ಇಷ್ಟೊಂದು ಪ್ರಭಾವಶಾಲಿಯಾದುದು. ಆದರೆ ಅಲ್ಲಿ ಮಹಿಳೆಗೆ ಯಾವುದೇ ಗೌರವಯುತ ಸ್ಥಾನಮಾನಗಳು ಇಲ್ಲ. ಅವಳ ಬದುಕು ಅವಳ ಹಕ್ಕಿನದಲ್ಲ. ಇಷ್ಟಾದರೂ ಕುಟುಂಬವನ್ನು ಕಾವಲು ಕಾಯುವ ಕೆಲಸಕ್ಕೆ ಅವಳು ಬೇಸತ್ತು ಹಿನ್ನಡೆಯುವಂತೆಯೂ ಇಲ್ಲ. ಕುಟುಂಬದ ಆರ್ಥಿಕತೆಯಲ್ಲೇ ಆಗಲಿ, ಯಜಮಾನಿಕೆಯಲ್ಲೇ ಆಗಲಿ, ಮಾನ ಸಮ್ಮಾನಗಳಲ್ಲೇ ಆಗಲಿ ಮಹಿಳೆಯನ್ನು ಪರಾವಲಂಬಿಯೆಂದೇ ನಡೆಸಿಕೊಳ್ಳುವುದು. ಈ ಕುಟುಂಬ ಎಂಬ ಜಗತ್ತಿನ ಒಳಗಡೆ ಇರುವ ಹೆಂಗಸರು ಮಾತ್ರ ತಮ್ಮ ದುಡಿಮೆ, ಸಮಯ, ಚೈತನ್ಯಗಳಷ್ಟನ್ನು ಈ ಕುಟುಂಬದ ಸುಭದ್ರತೆಗಾಗಿಯೇ ವ್ಯಯ ಮಾಡುತ್ತಿರುತ್ತಾರೆ. ಕಾರಂತರ ಮರಳಿ ಮಣ್ಣಿಗೆಯ ಹೆಂಗಸರು ಕುಟುಂಬದ ಉತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವ ವಿಧಾನ ಮತ್ತು ಪ್ರಮಾಣಗಳು ಬೆರಗುಗೊಳಿಸುವ ರೀತಿಯವು. ಮಹಿಳೆಯು ತನ್ನ ಕಾರ್ಯವಿಧಾನಕ್ಕಾಗಿ ತನ್ನ ಜೀವಿತಾವಧಿಯ ಎಲ್ಲ ಸಮಯವನ್ನು ಬಳಸಿದರೂ ಸಾಕಾಗದೆಯೇ ಹೋಗುತ್ತದೆ. ಕಾರಂತರ ಕಾದಂಬರಿಯ ಹೆಂಗಸರು ಇಂತಹ ದುಡಿಮೆ ಮತ್ತು ಸಮಯಗಳ ನಿರ್ವಹಣೆಯಲ್ಲಿ ನಿರಂತರವಾಗಿ ತೊಡಗಿಯೂ ಒಮ್ಮೆಯೂ ಸಹನೆಯನ್ನು ಕಳೆದುಕೊಳ್ಳುವುದಿಲ್ಲ. ಅದು ಹೀಗೆಯೇ ಇರಬೇಕೆಂದು ಸಾಮಾಜಿಕ ನಿರೀಕ್ಷೆಯಂತೂ ಹೌದು. ಆದರೆ ಇಂತಹ ನಿರೀಕ್ಷೆಗೆ ಅನುಗುಣವಾಗಿಯೇ ಎಂಬಂತೆ ಬದುಕುವ ಹೆಂಗಸರನ್ನು ಸೃಷ್ಟಿಸಿರುವ ಕಾರಂತರ ಗ್ರಹಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂಬುದು ಕುತೂಹಲದ ವಿಷಯ. ಕಾರಂತರು ತಮ್ಮ ಈ ನಿರೂಪಣೆಯ ಮೂಲಕ ಸಾಮಾಜಿಕ ನಿರೀಕ್ಷೆಯನ್ನು ಅನುಮೋದಿಸುತ್ತಿದ್ದಾರೆಯೇ? ಸಾಮಾಜಿಕ ವಾಸ್ತವವನ್ನು ಅನಿವಾರ್ಯವೆಂದು ಒಪ್ಪಿಕೊಳ್ಳಲು ಹೇಳುತ್ತಿದ್ದಾರೆಯೇ ಎಂಬ ಪ್ರಶ್ನೆಗಳು ಇಲ್ಲಿವೆ. ಇಲ್ಲಿಯ ಚರ್ಚೆಯು ಮುಖ್ಯವಾಗಿ ಈ ಹುಡುಕಾಟದ ಉದ್ದೇಶದ್ದು. ಹಾಗೆ ನೋಡಿದರೆ ಮರಳಿ ಮಣ್ಣಿಗೆ ಕಾದಂಬರಿಯನ್ನು ಚರ್ಚೆಗೆ ಎತ್ತಿಕೊಳ್ಳದ ವಿಮರ್ಶಕರೇ ಇಲ್ಲ ಎನ್ನಬಹುದು. ಅಲ್ಲಿ ಹೆಂಗಸರ ಜೀವಮುಖಿ ಧೋರಣೆಯ ಸ್ವಭಾವಗಳನ್ನು ಮೆಚ್ಚಿ ಹಾಡಿ ಹೊಗಳಲಾಗಿದೆ. ಸಮಾಜದಲ್ಲಿ ಸಲ್ಲದೆಯೇ ಹೋದ ಸಕಲ ಸಮ್ಮಾನಗಳನ್ನು ವಿಮರ್ಶಕರು ಈ ಹೆಂಗಸರಿಗೆ ಸಲ್ಲಿಸಿದ್ದೂ ಆಗಿದೆ. ಸರಿಯೇ? ಸಮಾಜ, ಸಮುದಾಯ, ಕುಟುಂಬಗಳ ರಕ್ಷಣೆಯಲ್ಲಿ ಹೆಂಗಸು ಜೀವ ಸವೆಸಿದ್ದರಿಂದ ಈ ವ್ಯವಸ್ಥೆಗಳೇನೋ ಸುಭದ್ರವಾಗಿ ನಿಂತವು. ಆದರೆ ಈ ಪ್ರಕ್ರಿಯೆಯಲ್ಲಿ ಅವಳದು ಎಂಬ ಬದುಕು ಏನಾಯಿತು ಎಂಬ ಪ್ರಶ್ನೆ ಯಾರಿಗೂ ಮುಖ್ಯವೇ ಆಗುವುದಿಲ್ಲ. ಕಾರಂತರಂತಹ ಸಂವೇದನಾಶೀಲ ಮನಸ್ಸು ಈ ಮಗ್ಗುಲನ್ನು ಕಾಣಲು ಯತ್ನಿಸಿದೆಯೇ ಎಂಬುದು ನನ್ನ ಮುಖ್ಯ ಕುತೂಹಲ. ಈ ನಿಟ್ಟಿನಿಂದ ಮರಳಿ ಮಣ್ಣಿಗೆಯ ಹೆಂಗಸರ ಚಟುವಟಿಕೆಗಳನ್ನು, ಅವರ ಸಮಯ ನಿರ್ವಹಣೆಯ ವಿಧಾನವನ್ನು ಗ್ರಹಿಸಲು ಯತ್ನಿಸುತ್ತೇನೆ. ಹೆಂಗಸರ ಅಸ್ತಿತ್ವವನ್ನೇ ನಿರ್ಲಕ್ಷ್ಯ ಮಾಡುವ ಗಂಡಸರ ಲೋಕದಲ್ಲಿ ಈ ಹೆಂಗಸರು ಬದುಕುತ್ತಿದ್ದಾರೆ. ಮನೆ ಎಂದರೆ ಹಿರಿಯ ರಾಮ ಐತಾಳದ ಮನೆ. ಇಲ್ಲಿ ಆತನ ಸೋದರಿ ಸರಸ್ವತಿಯೂ ಇದ್ದಾಳೆ. ಕಾರಣವೆಂದರೆ ಆಕೆ ವಿಧವೆಯಾಗಿ ಮನೆ ತಪ್ಪಿ ಬಂದವಳು. ತಮ್ಮನಾದ ರಾಮನು ತನ್ನ
ಅಭಿಪ್ರಾಯಗಳೇನನ್ನೂ ಪರಿಗಣಿಸುವುದಿಲ್ಲ ಎಂದು ಆಕೆಗೆ ತಿಳಿದಿದೆ. ಆದರೂ ತಾನು ಹಿರಿಯಳು, ಆದ್ದರಿಂದ ತನ್ನ ಮಾತಿಗೆ ಒಂದು ಬೆಲೆ ಇದೆ ಎಂಬ ಭ್ರಮೆಯನ್ನು ಅವಳು ಆಪ್ತವಾಗಿ ಉಳಿಸಿಕೊಂಡಿದ್ದಾಳೆ. ರಾಮನೂ ಅಷ್ಟೇ ಈ ಭ್ರಮೆಯನ್ನು ಒಲುಕಿಸದೆ ಅಲ್ಲೇ ಇರಗೊಡುತ್ತಾನೆ. ಯಾವ ಮುಖ್ಯ ನಿರ್ಣಯಗಳಲ್ಲೂ ತನ್ನನ್ನು ಲಕ್ಷಿಸುವುದಿಲ್ಲ ಎಂಬ ಕೋಪಕ್ಕೆ ಬಿದ್ದು ಆಕೆ ಮನೆಯನ್ನು ಬಿಟ್ಟು ಹೊರಟು ಹೋಗುವ ಬೆದರಿಕೆ ಹಾಕುವುದು, ಈತ ಅದಕ್ಕೆ ಹೆದರಿದವನಂತೆ ಕ್ಷಮೆಯನ್ನು ಕೇಳಿ ಕರೆತರುವುದು ಇದೆ. ಹಾಗೆಂದು ರಾಮ ಐತಾಳನೇನು ಈಕೆಯನ್ನು ಕೇಳಿಯೇ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾನೆ ಎಂದೇನಲ್ಲ. ಇನ್ನು ಹೆಂಡತಿಯಾದ ಪಾರ್ವತಿಯಂತೂ ಸರಿಯೇ ಸರಿ, ಸರಸ್ವತಿಯಷ್ಟೂ ಕೂಡ ಪ್ರತಿರೋಧವನ್ನು ಸಲ್ಲಿಸಿದವಳಲ್ಲ. ಹೆಂಗಸರನ್ನು ರಾಮ ಎಂದು ಲೆಕ್ಕಕ್ಕೆ ಇಟ್ಟದ್ದೇ ಇಲ್ಲ. ಪಾರ್ವತಿಗೆ ಮಕ್ಕಳಾಗಲಿಲ್ಲ ಎಂಬ ಕಾರಣವನ್ನು ಕಲ್ಪಿಸಿ ಬೇರೊಂದು ಹೆಣ್ಣು ಹುಡುಕಿ ತನ್ನ ಮದುವೆಯನ್ನು ನಿಶ್ಚಯಿಸುತ್ತಾನೆ. ಮನೆಯ ಮುಂದೆ ಚಪ್ಪರ ಎದ್ದಾಗಲಷ್ಟೇ ಆ ಹೆಂಡತಿಗೂ ಅಕ್ಕನಿಗೂ ಇದು ಸುದ್ದಿ. ಇವರಿಗೆ ಚಪ್ಪರದ ಅಂಗಳ ಸಾರಿಸಲು, ಹಪ್ಪಳ ಮಾಡಲು ನಿಲ್ಲುವುದಷ್ಟೇ ಗತಿ. ಇಷ್ಟು ಗಂಭೀರದ ವಿಷಯವೇ ಈ ಗತಿಯದಾದರೆ ಉಳಿದ ದಿನನಿತ್ಯದ ಬದುಕಿನ ವಿವರಗಳನ್ನು ಕೇಳುವುದೇ ಬೇಡ. ರಾಮ ಐತಾಳನಿಗೆ ಹೊರಗೆಲ್ಲೋ ತಿಥಿಯ ಊಟ ಹೆಚ್ಚಾಯಿತೆಂದು ಊಟ ಬೇಡವೆಂದರೆ ತಮಗಾಗಿ ಒಂದು ಹಿಡಿ ಅಕ್ಕಿ ಬೇಯಿಸುವುದಾದರೂ ಇನ್ನೇಕೆ ಎಂಬ ನಿರ್ಲಕ್ಷ್ಯ ಅವರಿಗೆ. ತಮ್ಮ ಬದುಕಿನ ಬಗ್ಗೆಯೇ ಆಸಕ್ತಿ ಕಳೆದುಕೊಳ್ಳುವುದು ಈ ಹೆಂಗಸರ ರೂಢಿ. ಹಾಗಾಗಿ ಅವನು ಸತ್ಯಭಾಮೆಯನ್ನು ಮದುವೆಯಾಗಿ ಮನೆಯೊಳಗೆ ತಂದರೆ ಅವರ ವಿಶೇಷ ಆಕ್ಷೇಪವೇನೂ ಇಲ್ಲ. ಅವಳು ಪಾರ್ವತಿಯ ತಂಗಿಯೇ ಆಗುತ್ತಾಳೆ. ಸತ್ಯಭಾಮೆಯ ಮಗ ಲಚ್ಚ ಐತಾಳನನ್ನು ಪಾರ್ವತಿ ತನ್ನ ಮಗನೆಂದೇ ಕಾಣುವುದು ಸಹಜವೇ ಆಗುತ್ತದೆ. ಅಂದರೆ ಈ ಹೆಂಗಸರ ಬದುಕಿನಲ್ಲಿ ಗಂಡು ಹೆಣ್ಣಿನ ಸಂಬಂಧ ಎಂಬುದಕ್ಕೆ ಮಹತ್ವವಾದ ಅರ್ಥವೇನೂ ಇಲ್ಲ. ಅದು ಮದುವೆ ಎಂಬ ವ್ಯವಸ್ಥೆಯು ವಹಿಸಿದ ಒಂದು ಸಾಂಸ್ಥಿಕ ಪಾತ್ರ ಅಷ್ಟೆ. ಅದನ್ನು ನಿಭಾಯಿಸುವ ಪ್ರಶ್ನೆಗಳು ಇರಬಹುದು, ಆದರೆ ಅವಕ್ಕೆ ಉತ್ತರಗಳನ್ನೇನೂ ನಿರೀಕ್ಷಿಸುವಂತಿಲ್ಲ. ವಿಧವೆಯಾಗಿ ತಮ್ಮನ ಮನೆ ಸೇರಿರುವ ಸರಸ್ವತಿಗಾದರೂ ಅಷ್ಟೇ. ಹೆಂಡತಿಯರೆಂದು ಬಂದ ಪಾರ್ವತಿ ಸತ್ಯಭಾಮೆಯರಿಗಾದರೂ ಅಷ್ಟೇ. ತಮಗೆ ಆಪ್ತವಲ್ಲದ, ತಮ್ಮ ಆಯ್ಕೆಯೂ ಅಲ್ಲದ ಜಗತ್ತಿನಲ್ಲಿ ಇರುವ ಈ ಹೆಂಗಸರನ್ನು ಜೀವಮುಖಿಯಾಗಿ ಉಳಿಸುವ ಸಂಗತಿ ಅದಾವುದು ಎಂಬ ಶೋಧ ಕಾರಂತರದು. ಏಕೆಂದರೆ ಈ ಹೆಂಗಸರ ಈ ಜಗತ್ತನ್ನು ನಿರ್ಮಿಸಿದ್ದು ಅವರೇನೂ ಅಲ್ಲ. ಹೆಂಗಸರಿಗೆ ಈ ಸಮಾಜವು ಕಲ್ಪಿಸಿರುವ ಈ ಜಗತ್ತಿನಲ್ಲಿ ಕಾರಂತರು ಪ್ರವೇಶಿಸಿ ಇಂತಹ ಬದುಕನ್ನು ಬದುಕುವ ಶಕ್ತಿ ಈ ಹೆಂಗಸರಿಗೆ ಎಲ್ಲಿಂದ ಬಂದಿತು ಎಂಬ ಪ್ರಶ್ನೆಯನ್ನು ಹಾಕಿಕೊಂಡಿದ್ದಾರೆ. ಈ ಹೆಂಗಸರು ತಮ್ಮ ಬುದ್ಧಿ ಹಾಗೂ ಮನಸ್ಸುಗಳು ಅಸ್ತಿತ್ವದಲ್ಲೇ ಇಲ್ಲವೇನೋ ಎಂಬಂತೆ ದೇಹವನ್ನು ನಿರಂತರವಾಗಿ ಬಿಡುವೇ ಇಲ್ಲದೆ ದಂಡಿಸುತ್ತಾರೆ. ಇದನ್ನು ಕಾಣುತ್ತಾ ಇದ್ದರೆ ಬಹುಶಃ ಈ ಹೆಂಗಸರು ತಮ್ಮ ಬಗೆಗೆ ತಾವೇ ಬೆಳೆಸಿಕೊಂಡ ನಿರ್ಲಿಪ್ತತೆಯೇ ಅವರನ್ನು ಬದುಕಿಸುವ ಸಂಗತಿ ಆಗಿದೆಯೇ ಎನಿಸುವುದು ಸಹಜ. ದುಡಿಮೆಯ ಬಗೆಗೆ ಈ ಹೆಂಗಸರು ವಹಿಸುವ ಶ್ರದ್ಧೆಯು ವಿವರಣೆಗೆ ದಕ್ಕುವಂಥದ್ದಲ್ಲ. ಏಕೆಂದರೆ ಈ ದುಡಿಮೆಯ ಫಲವೇನು, ಯಾರಿಗಾಗಿ ಈ ದುಡಿಮೆ ಎಂಬ ವಾಸ್ತವದ ಪ್ರಶ್ನೆಗಳನ್ನು ಅವರು ಹಾಕಿಕೊಂಡದ್ದೇ ಇಲ್ಲ. ಹಾಗೆ ಹಾಕಿಕೊಂಡ ಕ್ಷಣಕ್ಕೆ ಅವರ ಈ ಶ್ರದ್ಧೆಯು ಸಂಪೂರ್ಣವಾಗಿ ಅಳಿಸಿ ಹೋಗುವ ಸಂಭವವೇ ಹೆಚ್ಚು. ಆದರೆ ದೈನಿಕ ದುಡಿಮೆಯನ್ನು ಬಿಟ್ಟರೆ ಅವರ ಬದುಕಿಗೆ ಅರ್ಥವನ್ನು ಕಲ್ಪಿಸುವ ಇನ್ನೊಂದು ಬೇರೆ ಸಂಗತಿಯೂ ಇಲ್ಲ.
ಕಾರ್ಯಕಾರಣ ಸಂಬಂಧವನ್ನು ಕಲ್ಪಿಸುವ ಗೋಜಿಗೆ ಹೋಗದೆ ಆಯಾ ದಿನವನ್ನು ದುಡಿಮೆಗೆ ಸಮರ್ಪಿತ ಎಂಬಂತೆ ತೊಡಗಿಕೊಳ್ಳದೆ ಅವರಿಗೆ ವಿಧಿಯೇ ಇಲ್ಲ. ದುಡಿಮೆಯ ಬಗೆಗೆ ಶ್ರದ್ಧೆಯನ್ನು ಕಳೆದುಕೊಂಡ ಕ್ಷಣದಲ್ಲೇ ಅವರ ಬದುಕು ಅರ್ಥಹೀನವಾಗಿ ನಿಂತುಬಿಡುತ್ತದೆ. ಇಂತಹ ಜೀವನ ಶ್ರದ್ಧೆ ಹಾಗೂ ದುಡಿಮೆಗಳು ಈ ಹೆಂಗಸರ ಜೀವನಾವರ್ತಗಳ ಸಮಯವಷ್ಟನ್ನೂ ಆವರಿಸುತ್ತದೆ. ಇದರಿಂದ ತಮಗೆ ಸಿಕ್ಕಿದ್ದೇನು ಎಂಬ ಪ್ರಶ್ನೆ ಅವರಿಗೆ ಅರ್ಥಹೀನವಾದದ್ದು.